ಕಾನ್ಸ್ಟಿಟ್ಯೂಷನ್ ಸಂವಿಧಾನ ಅನ್ನೋದು ನನ್ನ ಪ್ರಕಾರ ಒಂದು ಕ್ರಾಂತಿಕಾರಿ ಡಾಕ್ಯುಮೆಂಟ್. ಇಟ್ಸ್ ಎ ರೆವಲ್ಯೂಷನರಿ ಡಾಕ್ಯುಮೆಂಟು. ಸಂವಿಧಾನ ಬರೋಕ್ಕೆ ಮೊದಲು ಹೇಗಿತ್ತು ಅಂದರೆ, ನಾವು ಒಂದು 200 ವರ್ಷಕ್ಕೆ ಮೇಲೆ ಬ್ರಿಟಿಷ್ನವರ ಸಬ್ಜೆಕ್ಟ್ ಆಗಿದ್ವಿ, ಸಿಟಿಸನ್ ಆಗಿಲ್ಲ. ಅದಕ್ಕೆ ಮೊದಲು ರಾಜರ ಆಡಳಿತದಲ್ಲಿ ಇದ್ವಿ ನಾವು. ಅಂದರೆ ಮೇಲು ಜಾತಿ, ಕೀಳು ಜಾತಿ, ಅಸಮಾನತೆ ಅನ್ನೋದು ನಂಬಿಕೆ. ಒಂದು ಮಾತ್ರ ಹೇಳಿ ಮತ್ತೆ ಆ ಸಬ್ಜೆಕ್ಟ್ ಬಂದುಬಿಡ್ತೀನಿ. ಈಗ ಏಕಲೈವ ಮೆಟಾಫರ್ ಅನ್ನೋದು ಅಂದರೆ ಬಿಲ್ ಬಿದ್ದೆಯಲ್ಲಿ ಏಕಲೈವನಿಗೆ ಕಲಿಬೇಕನ್ನೋದು ಆಸೆ. ದ್ರೋಣಾಚಾರ್ಯ ಹತ್ರ ಹೋಗ್ತಾನೆ, ನಾನು ಕಲಿತೀನಿ, ನನಗೆ ಭಾರಿ ಆಸೆ ಇದೆ ಎಂದು. ದ್ರೋಣಾಚಾರ್ಯ ಹೇಳ್ತಾರೆ, ಇದು ಕ್ಷತ್ರಿಯರೇ ಕಲೆ, ನಾನು ಅರ್ಜುನನಿಗೆ ಹೇಳ್ಕೊಡ್ತೀನಿ, ನೀನು ಶೂದ್ರ, ನಿನಗೆ ನಾನು ಹೇಳ್ಕೊಡಲ್ಲ ಅಂದು ಹೇಳ್ತಾನೆ. ಮತ್ತು ದ್ರೋಣಾಚಾರ್ಯರವರ ಪ್ರತಿಮೆನ ಇಟ್ಟು ಕಳೆದು ಅದು ಬಿಲ್ ಬಿದ್ದೆಯಲ್ಲಿ ನಂಬರ್ 1 ಆಗ್ತಾನೆ. ಅರ್ಜುನನ್ಕೊಂದು ಹೆಚ್ಚಿನ ಒಂದು ಫೈಟರ್ ಆಗಿ ತಯಾರಿ ಆಗ್ತಾನೆ. ಅಂದರೆ ಕೊನೆಯಲ್ಲಿ ಅವನ ಬೆರಳನ್ನ ಕತ್ತರಿಸ್ಬಿಡ್ತಾರೆ. ಅಂದರೆ ಏನು ಅರ್ಥ ಇದು? ಕೀಳು ಜಾತಿ, ಶೂದ್ರರು, ದಲಿತರು ಈ ವಿದ್ಯೆಯನ್ನೇ ಕಲಿಬಾರ್ದು. ಈವನ್ ಇಫ್ ಯು ಆರ್ ಟ್ಯಾಲೆಂಟೆಡ್, ನೀನು ಶೂದ್ರ ಕಲಿಬಾರ್ದು. ಅದೇ ರೀತಿನೇ ಸಂಬುಗನ್ನ ಸ್ಟೋರಿ ಬರುತ್ತೆ, ಓದ್ದ ಅಂದು ತಲೆ ಕತ್ತರಿಸ್ಬಿಡ್ತಾರೆ. ಇದೇ ನಂಬಿಕೆ 3,000 ವರ್ಷ ಇಡೀ ಭಾರತದಲ್ಲಿ ಬೇರೆ 563 ಸಂಸ್ಥಾನಗಳು, ಅದರಲ್ಲಿ ನಾರ್ತು, ಸೌತು, ವೆಸ್ಟು, ಈಸ್ಟ್ ಎಲ್ಲ ಅನುಭವಿಸ್ಕೊಂಡೇ ಬಂದಿದ್ವಿ. ಇದನ್ನೆಲ್ಲ ಧ್ವಂಸ ಮಾಡಿ ಒಂದು ಅದ್ಭುತವಾದ ಒಂದು ಕಾನ್ಸ್ಟಿಟ್ಯೂಷನ್, ಅದ್ಭುತವಾಗಿದ್ದು ರೆವಲ್ಯೂಷನರಿ. ಏನು ಹೇಳುತ್ತೆ? ಫ್ರೇಟರ್ನಿಟಿ, ಈಕ್ವಾಲಿಟಿ, ಲಿಬರ್ಟಿ, ಸಮಾನತೆ, ಲಿಬರ್ಟಿ, ಸೋಷಿಯಲಿಸಮ್, ಡೆಮೋಕ್ರಸಿ, ಒಂದು ಮನುಷ್ಯನಿಗೆ ಒಂದು ವೋಟು. ಇದು ಎಷ್ಟೊಂದು ಪವಿತ್ರವಾದದ್ದು, ಎಷ್ಟೊಂದು ಸುಂದರವಾದದ್ದು. ಇದಕ್ಕೆ ಮೊದಲು ಏನೆಲ್ಲ ಇತ್ತು ಎಲ್ಲನೂ ಧ್ವಂಸ ಮಾಡುತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ರಿಯಾಲಿಟಿನ ನಾವು ಇವತ್ತು ಮಾತಾಡಬೇಕಾಗತ್ತೆ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅನ್ನೋ ಪದವನ್ನು ಡಾಕ್ಟರ್ BR ಅಂಬೇಡ್ಕರ್ ಬಳಸ್ತಾರೆ. ಕಾನ್ಸ್ಟಿಟ್ಯೂಷನ್ ಅದು 19th ಸೆಂಚುರಿ ಜಾರ್ಜ್ ಕುರೋಟೆ, ಬ್ರಿಟಿಷ್ ಸ್ಕಾಲರ್, ಅವರು ಆ ಪದವನ್ನು ಉಪಯೋಗ ಮಾಡ್ತಾರೆ. ಅಂದರೆ ಬ್ರಿಟಿಷ್ನವರು ನಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡಿ ದೋಚ್ಕೊಂಡು ಹೋಗ್ತಿದ್ರು ಅನ್ನೋದು ಬೇರೆ ವಿಷಯ. ಸೊ ಅವ್ರದ್ದು ಕಾನ್ಸೆಪ್ಟ್ ಅದು ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಡಿಸ್ಕಷನ್ ಆಗುತ್ತೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ, ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಎಲ್ಲಿ ಕೂಡ ಅದನ್ನು ವಿವರಣೆ ಮಾಡಿಲ್ಲ. ಅಂದರೆ ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಅಂದರೆ ಈಗ ಆರ್ಟಿಕಲ್ 12 ಇಂದ 35 ಫಂಡಮೆಂಟಲ್ ರೈಟ್, ಮೂಲಭೂತ ಹಕ್ಕುಗಳು, 36 ಇಂದ 51 ಡೈರೆಕ್ಟಿವ್ ಪ್ರಿನ್ಸಿಪಲ್, ಆಡಳಿತ ಹೆಂಗೆ ಮಾಡಬೇಕಂದು. ಆರ್ಟಿಕಲ್ 51A ಡ್ಯೂಟೀಸ್ ಆಫ್ ಈಚ್ ಸಿಟಿಸನ್ ಅಂತ ಬರೆದಿದ್ದಾರೆ. ಈಗ ಸಮಾನತೆ ಆರ್ಟಿಕಲ್ 14, ಆರ್ಟಿಕಲ್ 15, ಆರ್ಟಿಕಲ್ 16 ಸಮಾನತೆ, ಕಾನೂನು ಮುಂದೆ ಎಲ್ಲರೂ ಕೂಡ ಸಮಾನ, ಸಮಾನತೆಯನ್ನೇ ಅದರಲ್ಲಿ ಬರೆದಿದ್ದಾರೆ. ಪ್ರಶ್ನೆ, ಸಮಾನತೆ ಇದಾ? ಎರಡನೇದು ಆರ್ಟಿಕಲ್ 17 ಅಸ್ಪೃಶ್ಯತೆ ಯಾವ ರೀತಿನಲ್ಲಿ ಇದ್ರೇನೋ ಅದು ಅಪರಾಧ. ಸೊ ಅನ್ಟಚಬಿಲಿಟಿ ಇನ್ ಎನಿ ಫಾರ್ಮ್ ಈಸ್ ಅನ್ ಅಫೆನ್ಸ್ ಎಂದು ಬರೆದಿದ್ದಾರೆ. ಆರ್ಟಿಕಲ್ 19 ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಆರ್ಗನೈಸೇಷನ್, ಪ್ರೊಟೆಸ್ಟ್, ಪ್ರೊಫೆಷನ್, ಎಲ್ಲನೂ ಇದೆ ಅದರಲ್ಲಿ. ನೋಡಿ, ಈಗ ಬೆಂಗಳೂರಲ್ಲಿ ನೀವು ಪ್ರೊಟೆಸ್ಟೇ ಮಾಡಂಗಿಲ್ಲ ಅಂತ ಹೈಕೋರ್ಟೇ ತೀರ್ಪು ಹೇಳ್ಬಿಟ್ಟಿದ್ದಾರೆ, ಪ್ರೊಟೆಸ್ಟ್ ಇಲ್ಲ. ಸೊ ವೈಲೇಷನ್ ಆಫ್ ಆರ್ಟಿಕಲ್ 19 ಅದನ್ನು ಹೇಳ್ತೀನಿ. ಆರ್ಟಿಕಲ್ 21 ರೈಟ್ ಟು ಲಿವ್ ವಿತ್ ಡಿಗ್ನಿಟಿ, ರೈಟ್ ಟು ಲೈಫ್. ಇದು ನಮ್ಮ ದೇಶದವ್ರಿಗೆ ಮಾತ್ರ ಇಲ್ಲ, ಯಾವ ಮನುಷ್ಯರಿದ್ರೇನು ರೈಟ್ ಟು ಲಿವ್. ರೈಟ್ ಟು ಲಿವ್ ಮೊನ್ನೆ ನೋಡಿ, ಯಾರೋ ಬಾಂಗ್ಲಾದೇಶಿಗಳಂದು ಮನೆಗೆ ನುಗ್ಗಿ ಹೊಡಿತಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರೋಧವಾದ. ಅವ್ರು ತಪ್ಪು ಮಾಡಿದರೆ ಅದು
ಆಡಳಿತದವರು ಆಕ್ಷನ್ ತಗೋಬೇಕು. ರೈಟ್ ಟು ಲಿವ್. ಅವರೇ ನಿಷ್ಕ್ರಿಯವಾಗಿ ಏನು ಕೆಲಸ ಮಾಡಿಲ್ಲ ಅಂದಾಗ ಯಾರು ಅದನ್ನ ಪ್ರಶ್ನೆ ಮಾಡಬಹುದು? ಸ್ಟೇಟ್ ಪ್ರಶ್ನೆ ಮಾಡಬೇಕು, ಪ್ರೊಟೆಸ್ಟ್ ಮಾಡಿ, ಮನವಿ ಕೊಡಿ. ಮನೆ ನಿಗ್ಗು ಹೊಡೆಯೋದು ಅದು ಇನ್ನ ಸೊ ನಾನು ಹೇಳ್ತೀನಿ, ಪ್ರೊಸೀಜರ್ ಆರ್ಟಿಕಲ್ 21 ಹೇಳುತ್ತೆ ಮನುಷ್ಯರಿಗೆ ಗೌರವ ಘನತೆಯಿಂದ ಬದುಕಲು ಈ ದೇಶದಲ್ಲಿ ಆರ್ಟಿಕಲ್ 21 ಹೇಳುತ್ತೆ. ಗಾಡ್ ಈಗ ಆರ್ಟಿಕಲ್ 22 ಎಲ್ಲರೂ ಕೋರ್ಟ್ಗಳಲ್ಲಿ ಅವ್ರಿಗೆ ಮೂಲಭೂತ ಹಕ್ಕಿರುತ್ತೆ. ಕೋರ್ಟಲ್ಲಿ ಅವರಿಗೆ ಚಾರ್ಜ್ ಶೀಟ್ ಕೊಡಬೇಕು, ಫೇರ್ ಟ್ರಯಲ್ ಇರಬೇಕು. ಇದೆಲ್ಲ ಆರ್ಟಿಕಲ್ 22. 23 and 24 ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯಿಟೇಷನ್, ಶೋಷಣೆಗೆ ಯಾರನ್ನು ಒಳಪಡಿಸಬಾರ್ದು ಅಂದಿದೆ. ನಿಜ, ಅದು ಪೇಪರಲ್ಲೇ ಇದೆ, ಮತ್ತೆ ಬರ್ತೀನಿ ಅದಕ್ಕೆ. ಆರ್ಟಿಕಲ್ 25, 26, 27 ಫ್ರೀಡಮ್ ಆಫ್ ಫೇತ್. ನಾನು ಕ್ರೈಸ್ತನಾಗಿರ್ಬೋದು, ಬುದ್ಧಿಸ್ಟ್ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಎಥಿಸ್ಟ್ ಆಗಿರ್ಬೋದು, ಇದು ನನ್ನದು ಫೇತ್. ಪ್ರಾಕ್ಟೀಸಿಂಗ್ ಎ ಫೇತ್, ಪ್ರೀಚಿಂಗ್, ಪ್ರೊಪಗೇಟಿಂಗ್. ಫೇತ್ ಮೂಲಭೂತ ಹಕ್ಕು. ಆರ್ಟಿಕಲ್ 25, 26, 27. ಆರ್ಟಿಕಲ್ 31, 32 ಕಲ್ಚರಲ್ ರೈಟ್ಸ್. ಕಲ್ಚರಲ್, ನಾನು ಏನೋ ಫುಡ್ ತಿಂತೀನಿ, ಯಾವ ಚೂಡಿದಾರ ಹಾಕ್ಕೊಳ್ತೀನಿ, ಸೀರೆ ಉಟ್ಕೊಳ್ತೀನಿ, ಪ್ಯಾಂಟ್ ಉಟ್ಕೊಳ್ತೀನಿ, ಶರ್ಟ್ ಉಟ್ಕೊಳ್ತೀನಿ, ಹಿಜಾಬ್ ಹಾಕ್ಕೊಳ್ತೀನಿ, ಬುರ್ಕಾ ಹಾಕ್ಕೊಳ್ತೀನಿ, ನಾಮ ಹಾಕ್ಕೊಳ್ತೀನಿ, ಪಟ್ಟ ಇಟ್ಕೊಳ್ತೀನಿ, ಸೀರೆ. ದಿಸ್ ಈಸ್ ಕಲ್ಚರಲ್ ರೈಟ್. ನೀವು ಹಿಜಾಬ್ ಹಾಕ್ಕೋಬೇಡ, ಬುರ್ಕಾ ಹಾಕ್ಕೋಬೇಡ ಹೇಳೋ ಹಕ್ಕು ಯಾರಿಗೂ ಇಲ್ಲ. ಮಹಿಳೆಯರು ಜೀನ್ಸ್ ಪ್ಯಾಂಟ್ ಹಾಕ್ಕೊಳ್ಳಿ, ಅದವರು ಸೊ ಕಲ್ಚರ್. ಪೂಜೆ ಮಾಡ್ತಾರೆ, ಅವ್ರದ್ದೇ ಹಾಡುಗಳಿರುತ್ತೆ, ಅವ್ರದ್ದೇ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಿರುತ್ತೆ. ಇದು ಕಲ್ಚರಲ್ ರೈಟ್. ಇದೆಲ್ಲನೂ ಮೂಲಭೂತ ಹಕ್ಕು. ಡೈರೆಕ್ಟಿವ್ ಪ್ರಿನ್ಸಿಪಲ್ ಅಂದ್ರೆ ಕೂಲಿ, ಬಾಳಕ್ಕೆ ಕೂಲಿ ಕೊಡಬೇಕು. ಕೂಲಿ ಅಂದು ಕೂಲಿ ಅಲ್ಲ. ಮತ್ತೆ ಆಸ್ಪತ್ರೆ ಕಟ್ಟಿಕೊಡ್ಬೇಕು, ಮನೆ ಕಟ್ಟಿಕೊಡ್ಬೇಕು, ವಿದ್ಯಾಭ್ಯಾಸ ಕೊಡಬೇಕು, ರೋಡು, ನೀರು, ಪರಿಸರ, ಕಾಡು ಪ್ರದೇಶ, ಆದಿವಾಸಿಗಳು, ಮೂಲ ನಿವಾಸಿಗಳು, ಇದೆಲ್ಲನೂ ಕೂಡ ಇದನ್ನ ಹೆಂಗ್ ಮಾಡ್ಬೇಕಂದು. ಇದು ಭಾರಿ ಚೆನ್ನಾಗಿದೆ. ಇದಕ್ಕೆ 3 ಅಂಗಗಳು ಇದೆ ಕಾನ್ಸ್ಟಿಟ್ಯೂಷನ್ ನಲ್ಲಿ. ಒಂದು ಸ್ಟೇಟ್, ಎಕ್ಸಿಕ್ಯೂಟಿವ್ ಸ್ಟೇಟ್ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ, ಬ್ರಿಟಿಷ್ ಕಾಲದಲ್ಲಿ ICS ಇತ್ತು, ಈಗ IAS, IPS, KAS, KPS. ಕಂಪ್ಲೀಟ್ ಆಡಳಿತ ಇವ್ರ ಕೈಯಲ್ಲಿದೆ. ಆಲ್ ಡಿಪಾರ್ಟ್ಮೆಂಟು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್, ಎಂಟೈಯರ್ ಅಡ್ಮಿನಿಸ್ಟ್ರೇಷನ್ ಈ 2-3 ಪದಗಳ ಹತ್ರ ಕೊಟ್ಟಿದ್ದಾರೆ, IPS, IAS. ಈಗ ಲೆಜಿಸ್ಲೇಚರ್ ಅಲ್ಲಿ ಏನಾಯ್ತಂದ್ರೆ, ಸ್ವತಂತ್ರಕ್ಕೆ ಮೊದಲು ಸೌಕಾರ, ಈಗ MLA. ಇದು ಬರೋಕ್ ಮೊದಲು ರಾಜ, ಈಗ MP. ಅದಕ್ಕೆ ಸ್ವತಂತ್ರಕ್ಕೆ ಮೊದಲು ಅವನು ಕಿಂಗ್, ಈಗ ಚೀಫ್ ಮಿನಿಸ್ಟರ್.